ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲ ಏನು ಹೇಳಿದ್ರು ಅಂತಂದ್ರೆ, ನಾನು ಈ ಇಲಾಖೆ ತೆಗೆದುಕೊಂಡ ಮೇಲೆ ನಾನು ದೊಡ್ಡ ರಿಸರ್ಚ್ ಮಾಡಿದ್ದೀನಿ. ನಾನು ಐ ಆಮ್ ನಾಟ್ ಎ ಗುಡ್ ಸ್ಟೂಡೆಂಟ್ ಇನ್ ಮೈ ಕಾಲೇಜ್, ಸ್ಕೂಲಲ್ಲೆಲ್ಲ ಒಳ್ಳೆ ಸ್ಟೂಡೆಂಟ್ ಅಂತೂ ಅಲ್ಲ. ನಾನು ಥರ್ಡ್ ಕ್ಲಾಸಲ್ಲಿ SSC ಪಾಸ್ ಮಾಡಿದವನು, ಭಾಳ ಕಷ್ಟಪಟ್ಟು ಲೇಟಾಗೆ ಒಂದು ಡಿಗ್ರಿ ಮಾಡಿದವನು. 2007ರಲ್ಲಿ ಡಿಗ್ರಿ ಮಾಡ್ಕೊಂಡವ್. ನಾನು ರಿಸರ್ಚ್ ಮಾಡಿದ್ದೀನಿ, ಏನು ಮಾಡ್ಬೋದು, ವಾಟ್ ಇಸ್ ದಿ ಪ್ರಾಬ್ಲಮ್ ವಿ ಹ್ಯಾವ್ ಟು, ಇದಕ್ಕೆ ಸೊಲ್ಯೂಷನ್ ಏನು. ಇದು ಬೆಂಗಳೂರು, ಯಾಕೆಂದರೆ ಮೊದಲು ನಾನಿದ್ದಾಗ 70 ಲಕ್ಷ ಪಾಪ್ಯುಲೇಷನ್ ಇತ್ತು. ಇವತ್ತು 1.4 crores ಪಾಪ್ಯುಲೇಷನ್ ಬೆಂಗಳೂರು ನಗರ ಆಗಿದೆ. 1,30,00,000 ವೆಹಿಕಲ್ಸ್ ಇದೆ. ಟ್ರಾಫಿಕ್ ಕಂಜೆಕ್ಷನ್, ಎಸ್, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾಕೆ ಅಂತ ಅಂದರೆ, ಬೆಂಗಳೂರು ನಗರದಲ್ಲಿ ಮಿಸ್ಟರ್ ಅಶೋಕ್, ಇಡೀ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಜರ್ ಸಿಟಿಲಿ ಈ ರೋಡು 16% ಇದೆ. ದೊಡ್ಡ ದೊಡ್ಡ ರೋಡ್ಗಳಿದೆ. ಬೆಂಗಳೂರು ನಗರ ಸಿನ್ಸ್ ಇಟ್ ಇಸ್ ನಾಟ್ ಎ ಪ್ಲಾನ್ಡ್ ಸಿಟಿ, ಇಲ್ಲಿ ಬರೀ 8% ಇದೆ. ಆ 8% ಇಲ್ಲಿ 1,30,00,000 ವೆಹಿಕಲ್ಲು ದಟ್ಟಣೆ ಆಗಬೇಕು. ಇದಕ್ಕೊಂದು ಉತ್ತಮವಾದಂಥ ಗವರ್ನೆನ್ಸ್ ಆಗಬೇಕು. ಈ ಬೆಂಗಳೂರಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸ್ಗೆ ಏನಾದ್ರು ಒಂದು ಸೊಲ್ಯೂಷನ್ ಮಾಡಬೇಕು. ಹಿಂದೆ ನಾವು ನೈಸ್ ರೋಡ್ ಮಾಡಿದೋ, ಫುಲ್ ಕಂಪ್ಲೀಟ್ ಮಾಡಲಿಲ್ಲ. ಹಿಂದೆ ಅದನ್ನು ಪೆರಿಫೆರಲ್ ರಿಂಗ್ ರೋಡ್ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಡಿದು ತಿರ್ಗಾ ಈ ಕಡೆ ಏರ್ಪೋರ್ಟ್ ರೋಡಲ್ಲಿ ನಮ್ಮ ಯಲಹಂಕ ಸುತ್ತಮುತ್ತಲು ತೆಗೆದುಕೊಂಡು ಹೋಗಿ ತಿರ್ಗಾ ಅಲ್ಲಿವರೆಗೂ ತುಮಕೂರು ರೋಡ್ ಇಂಡಸ್ಟ್ರಿಯಲ್ ನೈಸ್ ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ಮಾಡಿದ್ರು. ಬಟ್ ಆದಮೇಲೆ 100 ಮೀಟರ್ ರೋಡ್ ಮಾಡಬೇಕು ಅಂತ ಮಾಡಿ ದೇ ಕುಡ್ ನಾಟ್ ಟೇಕ್ ಇಟ್ ಫಾರ್ವರ್ಡ್. ಆವತ್ತಿನ ಕಾಲದಲ್ಲಿ ಮುಗಿದೋಗಿದ್ರೆ ಬರೀ 3,000 ಕೋಟಿ ರೂಪಾಯಿಗೆ ಮುಗಿದೋಗಿತ್ತು. ದಿ ಪೊಲಿಟಿಕಲ್ ವಿಲ್, ಇಟ್ ಮೇ ಬಿ ಎ ಕಾಂಗ್ರೆಸ್ ಆರ್ ದಳ ಆರ್ BJP, ವಿ ಡಿ ನಾಟ್ ಹ್ಯಾವ್ ಎ ಪೊಲಿಟಿಕಲ್ ವಿಲ್ ಟು ಡೂ ಇಟ್. ಸೊ ಅದರಿಂದ ಏನಾಗ್ತಾ ಇದೆ, ಟ್ರಾಫಿಕ್ ವೆಹಿಕಲ್ಸು ಬಹಳ ದಟ್ಟಣೆ ಆಗಿ ಇವತ್ತು ನಾವೆಲ್ಲ ಇದನ್ನ ಅನುಭವಿಸ್ತಾ ಇದ್ವಿ. ಹೌ ಟು ಸಾರ್ಟ್ ಔಟ್ ದಿಸ್ ಪ್ರಾಬ್ಲಮ್. ಆಮೇಲೆ ಜನರಿಗೆ ಆಯಿತು 195 ವಾರ್ಡ್ ಏನೋ ಇತ್ತು, ತಿರ್ಗಾ 225 ಆಯಿತು. ಗವರ್ನೆನ್ಸ್ ವಿಚಾರ, ಒಬ್ಬರೇ ಕಾರ್ಪೊರೇಷನ್ ಕಮಿಷನರು, ಒಬ್ಬರೇ ಚೀಫ್ ಇಂಜಿನಿಯರು, ಇವೆಲ್ಲ ಬೇಕಾದಷ್ಟು ದೊಡ್ಡ ಸಮಸ್ಯೆ ಇದೆ ಬೆಂಗಳೂರು ನಗರ ಸಭೆ. ಆಮೇಲೆ ಒಂದೊಂದು ವರ್ಷಕ್ಕೆ ಮೇಯರ್ ಚೇಂಜ್ ಆಗೋದು, ಅವ್ನು ಬರೋದಕ್ಕೆ ಅವನ ಅಧ್ಯಕ್ಷ ಆಯ್ತಾನೆ, ತಿರ್ಗಾ ಒಂದು ಹನಿಮೂನ್ ಪೀರಿಯಡ್, ಒಂದು ಫಾರಿನ್ ಹೋಗಿ ಬರ್ತಾನೆ, ಬರೋಷ್ಟೊತ್ತಿಗೆ ಕ್ಲೋಸ್ ಆಯ್ತದೆ, ತಿರ್ಗಾ ಇನ್ನೊಂದು ರಿಸರ್ವೇಷನ್ ಚೇಂಜ್ ಆಯ್ತದೆ. ನೋ ಲೀಡರ್ಶಿಪ್ ಬೆಳೆಲಿಕ್ಕೆ ಸಾಧ್ಯ ಇಲ್ಲ. ಈ 73-74ನೇ ತಿದ್ದುಪಡಿ ಏನಪ್ಪಾ ಅಂತಂದ್ರೆ, ಟು ಗಿವ್ ಮೋರ್ ಪವರ್ ಟು ದಿ ಯಂಗ್ ಲೀಡರ್ಸ್. ಇವತ್ತು ಸುರೇಶ್ ಕುಮಾರ್ ಇಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ, ಬಸವರಾಜ್ ಇದ್ದಾರೆ, ಬೇರೆಯವರೆಲ್ಲ ಇದ್ದಾರೆ. ಎಲ್ಲ ಕಾರ್ಪೊರೇಷನ್ ಇಂದ ಅವರೆಲ್ಲ ಬಂದು, ನಮ್ಮ ಇವರಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ MLA ಇದ್ದಾರೆ, ಅವರೆಲ್ಲ ಕಾರ್ಪೊರೇಷನ್ ಇಂದ ಕಾರ್ಪೊರೇಟರ್ಗಳಾಗಿ ಬೆಳೆದು ಇವತ್ತು ನಾಯಕರಾಗಿ MLAಗಳಾಗಿ ಮಂತ್ರಿಗಳಾಗಿದ್ದಾರೆ. ಇವತ್ತು ನಮ್ಮ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಅವರೆಲ್ಲ ಕಾರ್ಪೊರೇಟರ್ಗಳಾಗಿ ಇದು ಹಲವಾರು ಅಧ್ಯಕ್ಷರಾಗಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಾಸ್ ಎ ಕಮಿಷನರ್ ಆಫ್ ಕಲ್ಕಟಾ. ರಾಜಗೋಪಾಲಾಚಾರಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಕೆಂಗಲ್ ಹನುಮಂತಯ್ಯನ್ ಬ್ಯಾಂಗ್ಳೂರ್, ರಾಮನಗರದವರಾದ್ರೂ ಕೂಡ ಇಲ್ಲಿ ಬಂದು ಕಾರ್ಪೊರೇಟರ್ ಆಗಿ, ಇಲ್ಲಿ ಮುನ್ಸಿಪಲ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಇವರು. ನಮ್ಮ ವಿ ವಿ ಗಿರಿ ಬಿಡಿ, ನಮ್ಮ ಇವರು ಜಟ್ಟಿಯವರು ಪಂಚಾಯತಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸ್ಥಾನ ಮಾಡಿದ್ರು. ಸೊ ದಿಸ್ 73rd, 74th Amendment is a basic institution to create young leaders, ನ್ಯೂ ಲೀಡರ್ಸ್, ಹೊಸ ನಾಯಕರುಗಳನ್ನ ಬೆಳೆಸಿದಂತ ಒಂದು ದೊಡ್ಡ ಅವಕಾಶ ಇದಿದೆ. ಇಲ್ಲಿ ಬೆಳ್ಕೊಂಡು ಬಂದಂತವ್ರಿಗೆ ಬೇಕಾದಷ್ಟು ಎಲ್ಲ ಸಮಸ್ಯೆಗಳು ಪ್ರಾಬ್ಲಮ್ ಬರ್ತದೆ. ನಾನು ಕೂಡ ಜಿಲ್ಲಾ ಪಂಚಾಯತಿ ನಿಂತಿದ್ದೆ, ಅಸೆಂಬ್ಲಿ ಸೋತ ಮೇಲೆ ಜಿಲ್ಲಾ ಪಂಚಾಯತ್ ನಿಂತಿದೆ. ಸೊ ಅದರಿಂದ ಸುಮಾರು ನನಗೆ ಜಿಲ್ಲಾ ಪಂಚಾಯತಿ ವ್ಯವಸ್ಥೆ, ತಾಲೂಕ್ ಪಂಚಾಯತಿ ವ್ಯವಸ್ಥೆ ಇವೆಲ್ಲ ಕೂಡ ನನಗೂ ಸ್ವಲ್ಪ ಅರಿವಿದೆ. ಸೊ ಹಂಗೆ ಇದಕ್ಕೆ ಏನು ಮಾಡ್ಬೋದು ಅಂತ ಆಲೋಚನೆ ಮಾಡಿ ಇದಕ್ಕೆ ಫಸ್ಟ್ ಗವರ್ನೆನ್ಸ್ ಮುಖ್ಯ ಅಂತೇಳಿ ಹಿಂದೆ ಬೇಕಾದಷ್ಟು ಸಲಹೆ ಇತ್ತು, ಡಿಸ್ಕಷನ್ ಆಗಿತ್ತು. ಈ ಬೆಂಗಳೂರಿನ ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಯಾವ ಆಫೀಸರ್ಗಳು ಪಾಪ MLAಗಳು ಏನು ಮಾಡ್ತಾರೆ, ಒಬ್ಬರೇ ಕಮಿಷನರ್ ಹತ್ರ ಮಾತಾಡಬೇಕು, ಒಬ್ಬರೇ ಇದನ್ನು ಮಾಡಬೇಕು. ಇಟ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತೇಳಿ ಎಲ್ಲರದ್ದು ಚರ್ಚೆ ಮಾಡಿದೆ. ನಾನು ಚರ್ಚೆ ಮಾಡಿ ಒಂದು ರಿಪೋರ್ಟು ಬಂತು. ಸೊ ಅದಕ್ಕೆ ನಾನು ಇದನ್ನ ಭಾಗನ ಮಾಡಬೇಕು, ಗವರ್ನೆನ್ಸ್ಗೋಸ್ಕರ ಭಾಗ ಮಾಡಬೇಕು. ನನಗೇನು ಬೆಂಗಳೂರು ಕೆಂಪೇಗೌಡ ಕಟ್ಟದನ್ನ ಭಾಗ ಮಾಡೋಕ್ಕಿಲ್ಲ. ಐ ಬಿಲೀವ್ ಇನ್, ಬಟ್ ದೇರ್ ಇಸ್ ನೋ ಆಲ್ಟರ್ನೇಟಿವ್.
ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಾನು ನೋಡಿದ್ದೇನೆ, ಪಕ್ಕದಲ್ಲಿ ಹೊಸದಾಗಿ ಸೇರಿಸಿರೋದು ಮಾಡಿರೋದೆಲ್ಲ ಸೇರಿಸ್ತೀವಿ. ಇನ್ನ ಬೇಕಾದಷ್ಟು ಆ್ಯಡ್ ಮಾಡಲೇಬೇಕು. ಇಲ್ಲೂ ಸ್ವಲ್ಪ ತಾರತಮ್ಯ ಇದೆ. ಆದರೆ ಈ 73rd 74th ಅಮೆಂಡ್ಮೆಂಟ್ ಏನಿದೆ, 74th ಅಮೆಂಡ್ಮೆಂಟ್ ಅಲ್ಲಿ ಈಗ ಈಸ್ಟ್ ಕಾರ್ಪೊರೇಷನ್ ನಮ್ಮ KR ಪುರಂ ಮಾದೇವಪುರ ಮಾಡಿದ್ವಿ, ಅಲ್ಲಿ ಹೈಯೆಸ್ಟ್ ರೆವಿನ್ಯೂ ಇದೆ. ಇನ್ನು ಸ್ವಲ್ಪ ಪಂಚಾಯತಿ ಸೇರಿಸಿದ್ರೆ ಈ 1,500 ಇದೆ, 4,000 ಕೋಟಿಗೂ ಹೊಂಟೋಗ್ತದೆ ಅಲ್ಲಿ, ಅಷ್ಟು ಇನ್ಕಮ್ ಇದೆ. ಪಕ್ಕದಲ್ಲಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಇಸ್ ಎ ಪಾರ್ಟ್ ಆಫ್ ಬೆಂಗಳೂರು, ಆದ್ರೂ ಕೂಡ ಅದನ್ನ ಔಟ್ ಆಫ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇದೆ. ಇಲ್ಲಿ ಅಲ್ಲಿಂದ ಒಂದು ರೋಡಿಂದ ಈಚೆ ಅವನು ಟ್ಯಾಕ್ಸ್ ಕಟ್ಟೋನು, ಅವನು ಅವನಿಗೂ ಬಾಡಿಗೆ ಕಟ್ಟೋನು, ಅವನು 60 ರೂಪಾಯಿ 70 ರೂಪಾಯಿ ಇದೆ. ಅವ್ನು ಟ್ಯಾಕ್ಸ್ ಮಾತ್ರ 10% ಕಟ್ತಾನೆ. ಒಂದು ರೋಡಿಂದ ಈಚೆಗೆ 90% ಕಟ್ತಾನೆ. ಅಲ್ಲಿ ಪಂಚಾಯತಿ ಇದೆ, ಆ ಪಂಚಾಯತಿಲಿ ಬ್ರಿಗೇಡ್ ರೋಡ್ಕಿನ್ನ ಬಹಳ ದೊಡ್ಡದಾಗಿ ಬಿಸ್ನೆಸ್ ಅಲ್ಲಿ ನಮ್ಮ ಶ್ರೀನಿವಾಸ್ ಅವರು ಇಲ್ಲಿಲ್ಲ, ಕೃಷ್ಣಪ್ಪ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲೇನೆ ಆ ರೀತಿ ಎಲ್ಲ ಇದೆ. ಸೊ ಅದಕ್ಕೆಲ್ಲ ಏನಾದ್ರು ಮಾಡಿ ರಿಫಾರ್ಮ್ಸ್ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ 5 ಕಾರ್ಪೊರೇಷನ್ ತೆಗೆದುಕೊಂಡು ಬಂದು, ಸೊ ನಾನು ಮೇ 15ನೇ ತಾರೀಕು ಅದಕ್ಕೆ ಹೊಸ ನೋಟಿಫಿಕೇಶನ್ ಮಾಡಿ 2025ರಲ್ಲಿ ಇರುವಂತ ಎಕ್ಸಿಸ್ಟಿಂಗ್ ಏರಿಯಾಗೆ 5 ಕಾರ್ಪೊರೇಷನ್ ಮಾಡಿ ಸೆಪ್ಟೆಂಬರ್ 2ನೇ ತಾರೀಕಿಗೆ 25ಕ್ಕೆ ಈ 74ನೇ ಅಮೆಂಡ್ಮೆಂಟ್ನ ತರಬೇಕು ಅಂತೇಳಿ ಇವತ್ತು ಮಾಡಿದ್ದೇನೆ. ಸಿಟಿಸನ್ ಸೆಂಟ್ರಿಕ್ ಗವರ್ನೆನ್ಸ್ ಇರಲಿ ಅಂತೇಳಿ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಲಿ ಅಂತೇಳಿ, ಸೊ ಅದಕ್ಕೆ ಮಾಡಬೇಕು ಅಂತೇಳಿ ಕೆಲವು ಅದಕ್ಕೆ ಆದಂತ ಫೈನಾನ್ಷಿಯಲ್ ಪವರ್ಸ್ ಎಲ್ಲ ಕೊಟ್ಟು ಇವತ್ತು ತೀರ್ಮಾನವನ್ನು ಮಾಡಿದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.